ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಟು ಅವರ್ ಚಾನಲ್. ಈ ವಿಡಿಯೋದಲ್ಲಿ B.Ed 2024-25 ಸಾಲಿಗೆ ಆನ್ಲೈನ್ ಅಪ್ಲಿಕೇಶನ್ಸ್ ಯಾವಾಗ ಬರುತ್ತೆ ಅಂತ ಅಭ್ಯರ್ಥಿಗಳು ನನಗೆ ಕಾಮೆಂಟ್ಸ್ ಮುಖಾಂತರ ಕೇಳ್ತಾ ಇದ್ರು. ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೇನೆ. ಮುಂದೆ ಬರುವಂತಹ B.Ed ಕೌನ್ಸಿಲಿಂಗ್ ಪ್ರೊಸೆಸ್ ಇರ್ಬೋದು, ಆಪ್ಷನ್ ಎಂಟ್ರಿ ಇರ್ಬೋದು, ಕಾಲೇಜ್ ಸೆಲೆಕ್ಷನ್, ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಸಂಬಂಧಿಸಿದಂಥ ಏನೆಲ್ಲ ಡೌಟ್ ಇದ್ರೂ ಕೂಡ ನೀವು ನಮ್ಮ ಚಾನಲ್ ಮುಖಾಂತರ ನೀವು ಮಾಹಿತಿಯನ್ನು ಪಡ್ಕೊಳ್ಬೋದು. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೋಡಿ ಅಭ್ಯರ್ಥಿಗಳೇ, ಆಯುಕ್ತರ ಕಚೇರಿ, ಶಾಲಾ ಶಿಕ್ಷಣ ಇಲಾಖೆ, ಕೇಂದ್ರೀಕೃತ ದಾಖಲಾತಿ ಘಟಕ, KG ರಸ್ತೆ, ಬೆಂಗಳೂರು. ಸೊ ಇವರ ವತಿಯಿಂದ ಏನಂತಂದರೆ ಈಗಾಗಲೇ ನಿಮಗೆ ಒಂದು ನೋಟಿಫಿಕೇಷನ್ ಕೂಡ ಇಶ್ಯೂ ಆಗಿರುವಂಥದ್ದು. ಏನಂತಂದರೆ ಎಲ್ಲ ರಾಜ್ಯದ ಎಲ್ಲ ಒಂದು B.Ed ಕಾಲೇಜ್ ಪ್ರಾಂಶುಪಾಲಗಳಿಗೆ ಮಾಹಿತಿಯನ್ನು ಒದಗಿಸಿರೋದು. ಏನು ಹೇಳ್ತಾರೆ ಅಂದರೆ 2024-25ನೇ ಸಾಲಿನ B.Ed ಕೋರ್ಸಿಗೆ ದಾಖಲಾತಿ ಕುರಿತು ಅಂತ ಒಂದು ಆದೇಶವನ್ನು ಹೋದ ತಿಂಗಳನ್ನೇ ಹೊರಡಿಸಿರುವಂಥದ್ದು. ಈ ಒಂದು ಆದೇಶದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ನಾವು ಈ ನಮ್ಮ ಇಲಾಖೆಯಿಂದ ಪ್ರತಿ ವರ್ಷ ಕೂಡ ಏನು ಮಾಡ್ತೀವಿ ಅಂತಂದರೆ ಆನ್ಲೈನ್ ಮುಖಾಂತರ ಅರ್ಜಿಗಳನ್ನು ಕರೆದು ಆ B.Ed ಪ್ರಕ್ರಿಯೆಯನ್ನು ಗೋರ್ಮೆಂಟ್ ಕೋಟಾದ ಅಡಿಯಲ್ಲಿ ಬರುವಂಥ ಸೀಟುಗಳನ್ನು ಭರ್ತಿ ಮಾಡ್ತೀವಿ. ಅದಕ್ಕೆ ಸಂಬಂಧಿಸಿದಂತೆ ಇದೇ ವರ್ಷ ನಾವು ಏನು ಮಾಡ್ತಿದ್ದೀವಿ ಅಂದರೆ 15/10/2024 ದಾಖಲಾತಿ ಪ್ರಕ್ರಿಯೆಯನ್ನು ಆರಂಭಿಸ್ತಾ ಇದ್ದೀವಿ. ಸೊ ಇದಕ್ಕೆ ಸಂಬಂಧಿಸಿದಂತೆ ನೀವೆಲ್ಲಗಳು ಎಲ್ಲ ಕಾಲೇಜಿನವರು ಏನು ಮಾಡ್ತಿದ್ದಾರೆ, ಪೂರ್ವ ತಯಾರಿ ಮಾಡ್ಕೋಬೇಕು ಮತ್ತು ಸಂಬಂಧಪಟ್ಟಂಥ ಒಂದು ತಯಾರಿಗೆ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಹಿರಿಯ ಮತ್ತು ಅನುಭವವುಳ್ಳ ಅಭ್ಯರ್ಥಿಗಳನ್ನು ನೇಮಿಸಿ ಈ ಒಂದು ಪ್ರಕ್ರಿಯೆಗೆ ರೆಡಿ ಮಾಡಿಟ್ಕೋಬೇಕು, ತಂಡವನ್ನು ರಚಿಸಬೇಕು ಅಂತ ಹೇಳಿದ್ದಾರೆ. ಸೊ ಟೋಟಲಾಗಿ ಹೇಳೋದಾದರೆ ಈ ಒಂದು ಕೌನ್ಸಿಲಿಂಗ್ ಪ್ರಕ್ರಿಯೆಯು ಅಂದರೆ ಆನ್ಲೈನ್ ಅಪ್ಲಿಕೇಶನ್ ಅರ್ಜಿಯನ್ನು ದಿನಾಂಕವನ್ನು ಆಲ್ರೆಡಿ ಅವರು ಕೊಟ್ಟಿದ್ದಾರೆ. ಏನಂದರೆ 15, ಇಲ್ಲಿ ನೋಡ್ಬೋದು ನೀವು ಇಲ್ಲ 15/10/2024 ದಾಖಲಾತಿ ಪ್ರಕ್ರಿಯೆ ಪ್ರಾರಂಭವಾಗುತ್ತದೆ ಅಂತ ಹೇಳಿದ್ದಾರೆ. ಸೊ ಹೀಗಾಗಿ ನಾವು ಕೂಡ ಏನಂದರೆ ಕಾಯಬೇಕಾಗತ್ತೆ. ಯಾಕಂತಂದರೆ ಇವರು ಅಧಿಕೃತವಾಗಿ ಘೋಷಣೆ ಮಾಡಿರುವಂಥದ್ದು ಏನಂದರೆ 15ನೇ ತಾರೀಕಿನಿಂದ ಇದೇ ತಿಂಗಳು 15ನೇ ತಾರೀಕಿಂದ ಆರಂಭವಾಗುತ್ತೆ ಅಂತ. ಮುಂದೆ ಏನಾದರೂ ಈ ಥರ ಅಪ್ಡೇಟ್ಗಳು ಇದ್ದು ಅಂತಂದರೂ ಕೂಡ ನಾನು ನಿಮಗೆ ವಿಡಿಯೋ ಮುಖಾಂತರ ಶೇರ್ ಮಾಡ್ತೇನೆ.